ಮನೆಯ ಬಳಿ ಕಾಲುವೆ ಕಾಮಗಾರಿ ಅಂತ್ಯ, ಗಲೀಜು ನೀರು ನಿಂತು ರೋಗ ಭೀತಿ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾದರೂರು ಗ್ರಾಮದಲ್ಲಿ ಕಾಲುವೆ ಕಾಮಗಾರಿ ಶಂಕರಪ್ಪರವರ ಮನೆಯ ಬಳಿಯೇ ಅಂತ್ಯಗೊಂಡಿರುವುದರಿಂದ ಗಲೀಜು ನೀರು ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ನಿವಾಸಿ ಶಂಕರಪ್ಪ ಮಾತನಾಡಿ, ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ ವತಿಯಿಂದ ಕಾಲುವೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಮಂಜೂರಾದ ಕಾಮಗಾರಿ ತಮ್ಮ ಮನೆಯ ಬಳಿಯೇ ಕೊನೆಯಾಗಿರುವುದರಿಂದ ಅಲ್ಲಿಂದ ಮುಂದೆ ಕಾಲುವೆ ನಿರ್ಮಾಣವಾಗಿಲ್ಲ. ಇದರಿಂದ ಗ್ರಾಮದ ಚರಂಡಿ ನೀರು, ಮನೆ ಬಳಕೆಯ ತ್ಯಾಜ್ಯ ನೀರು ಹಾಗೂ ದನ ಕರುಗಳನ್ನು ತೊಳೆದ ನೀರು ತಮ್ಮ ಮನೆಯ ಮುಂಭಾಗದಲ್ಲೇ ನಿಂತು ದುರ್ವಾಸನೆ ಉಂಟಾಗುತ್ತಿದೆ ಎಂದು ದೂರಿದರು. ಮುಂದೆ ಕಾಲುವೆ ನಿರ್ಮಾಣ ಮಾಡಿದರೆ ಗಲೀಜು ನೀರು ಸರಾಗವಾಗಿ ಹರಿದು ಸಮಸ್ಯೆ ನಿವಾರಣೆಯಾಗುತ್ತದೆ. ಆದರೆ ಕಾಮಗಾರಿ ಅಪೂರ್ಣವಾಗಿರುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ ಎದುರಾಗಿದೆ ಎಂದು ಶಂಕರಪ್ಪ ಹೇಳಿದರು. ಈಗಾಗಲೇ ತಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗಿದ್ದು ಚಿಕಿತ್ಸೆಗಾಗಿ 40 ರಿಂದ 50 ಸಾವಿರದವರೆಗೆ ವೆಚ್ಚವಾಗಿದೆ. ಆದರೂ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೂಡಲೇ ಸಾರ್ವಜನಿಕ ಕಾಮಗಾರಿಗಳ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶಂಕರಪ್ಪರವರ ಮನೆಯಿಂದ ಮುಂದೆ ಉಳಿದಿರುವ ಕಾಲುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಗಲೀಜು ನೀರು ಸರಾಗವಾಗಿ ಹರಿಯುವಂತೆ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯದರೂರು ಗ್ರಾಮ, ನನ್ನ ಹೆಸರು ಶಂಕರಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಚರಂಡಿ ಮಾಡಿಸಿದ್ರು ನಮ್ಮ PW ಡಿಪಾರ್ಟ್ಮೆಂಟಿಂದ. ಮೊದಲು ಮಾಡಿಸುವಾಗ ಕುಂಟೆ ಕಡೆಯಿಂದ ಮಣ್ಣು ಕೆಲಸ ಮಾಡ್ಕೊಂಬಂದರು. ಆಮೇಲೆ ಬರ್ತಾ ಬರ್ತಾ ಇಲ್ಲಿ ಮೋಲ್ಡ್ ಹಾಕೋ ಟೈಮಲ್ಲಿ ಇಲ್ಲಿಗೆ ನಮಗಾಗಿರೋದು ಅಂಥೇಳಿ ಅವರು ನಮಗೆ ಇಂಜಿನಿಯರು ಮತ್ತು ಅದಕ್ಕೆ ಕಾಂಟ್ರಾಕ್ಟ್ದಾರರು ಇಬ್ಬರು ಹೇಳಿದ್ರು. ಆವಾಗ ಏನಾಯಿತು ಅಂದರೆ ಆ ಕಡೆಯಿಂದ ಮಾಡ್ಕೊಂಬರ್ತಾರೆ ಅಂತ ನಾವು ಸುಮ್ಮನೆ ಇದ್ದೋದ್ವಿ. ಇವಾಗ ಏನು ಮಾಡಿದ್ರು, ಊರ ಕಡೆಯಿಂದ ಮಾಡ್ಕೊಂಬಂದು ನಮ್ಮ ಮನೆ ಹತ್ರ ನಿಲ್ಲಿಸಿದ್ದಾರೆ. ಊರಲ್ಲಿ ಗಲೀಜು ನೀರು, ದನ ಕರುಗಳು ತೊಳೆದಿದ್ದ ನೀರು ಎಲ್ಲ ಬಂದು ನಮ್ಮ ಮನೆ ಹತ್ರ ಸ್ಟೋರ್ ಆಗ್ತಾಯಿದೆ. ಮತ್ತು ಮುಂದಕ್ಕೆ ಪಾಸ್ ಮಾಡಿಲ್ಲ, ಅವರು ಮಣ್ಣು ಕೆಲಸದಲ್ಲೂ ಮಾಡಲಿಲ್ಲ ಮತ್ತು ಸಿಮೆಂಟ್ ಕಾಂಕ್ರೀಟಲ್ಲೂ ಮಾಡಿಲ್ಲ. ಇವಾಗ ಅದಕ್ಕೋಸ್ಕರ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿ ನಮಗೆ ಅನಾನುಕೂಲ ಆಗಿದೆ. ಮತ್ತು ನಮ್ಮ ಮನೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡಿ ಇವತ್ತು ಒಂದು 40 ರಿಂದ 50 ಸಾವಿರ ರೂಪಾಯಿ ಖರ್ಚಾಗಿದೆ ಇದುವರೆಗೂ. ಇನ್ನೂ ಆ ಕಾಯಿಲೆ ವಾಸಿ ಆಗೋಕ್ಕಿಲ್ಲ. ಈ ನೀರು ಇಲ್ಲೇ ಸ್ಟೋರ್ ಆದರೆ ಮತ್ತು ಇನ್ನೂ ದೊಡ್ಡ ದೊಡ್ಡ ಕಾಯಿಲೆಗಳು ನಮಗೆ ಹರಡುವಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದ ನಮ್ಮ ಒಂದು PW ಅವ್ರಿಗಾಗಲಿ ಮತ್ತು ಈ ಒಂದು ಪಂಚಾಯತಿಯವ್ರಿಗಾಗಲಿ ಇದನ್ನು ನೋಡಿ ನಮಗೆ ಮುಂದಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನ್ನ ಮನವಿ. ಅವ್ರ ಗಮನಕ್ಕೆ ತಂದಿದ್ದೀರಾ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ, 2-3 ಸಲ ಬಂದಿದ್ದಾರೆ. ಬಂದು ನೋಡಿಕೊಂಡು ಸುಮ್ಮನೆ ಹೊರಟೋಗಿದ್ದಾರೆ. ಅವರೇನು ಇದ್ರ ಬಗ್ಗೆ ಯಾವುದೋ ಒಂದು ನಿಮಗೆ ಮಾಡಿಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿಲ್ಲ, ಏನೂ ಇಲ್ಲ. ನಮ್ಮಲ್ಲಿ ಇಂಥ ಒಂದು ವ್ಯವಸ್ಥೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಬಟ್ ಊರು ನೀರೆಲ್ಲ ತೊಗೊಂಬಂದು ನಮ್ಮ ಮನೆಗೆ ನಿಲ್ಲಿಸಿದ್ದಾರೆ. ಎಷ್ಟು ದಿನದಿಂದ ಇದೆ ಇದು? ಇದು ಸುಮಾರು 2 ತಿಂಗಳಾಯಿತು.